ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು 10ನೇ ತರಗತಿಗೆ ಸಂಬಂಧಪಟ್ಟಂತಹ ವಿಜ್ಞಾನ ವಿಷಯದ ಅಧ್ಯಾಯ 15 ನಮ್ಮ ಪರಿಸರ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಘಟಕ ಪ್ರಶ್ನೋತ್ತರಗಳು. ಒಂದು ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿ. ಉತ್ತರ: ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಒಂದು ಪೋಷಣಾ ಸ್ತರ ಎಂದು ಕರೆಯುತ್ತಾರೆ. ಆಹಾರ ಸರಪಳಿಗೆ ಉದಾಹರಣೆ: ಹುಲ್ಲು, ಕೀಟಗಳು, ಕಪ್ಪೆ, ಹಾವು. ಇಲ್ಲಿ ಹುಲ್ಲು ಆಹಾರ ತಯಾರಿಸುವುದರಿಂದ ಇವುಗಳಿಗೆ ಉತ್ಪಾದಕ ಜೀವಿಗಳೆನ್ನುತ್ತಾರೆ. ಈ ಹುಲ್ಲನ್ನು ಸಸ್ಯಾಹಾರಿಗಳು ತಿನ್ನುವುದರಿಂದ ಎರಡನೇ ಸಣ್ಣ ಮಾಂಸಾಹಾರಿಗಳು ಕಪ್ಪೆ. ದ್ವಿತೀಯಕ ಭಕ್ಷಕರು ಮೂರನೇ ಮತ್ತು ಉನ್ನತ ಮಾಂಸಾಹಾರಿಗಳು, ಅಥವಾ ತೃತೀಯಕ ಭಕ್ಷಕರು ನಾಲ್ಕನೇ ಪೋಷಣಾ ಸ್ತರವನ್ನು ರೂಪಿಸುತ್ತವೆ. 2. ಪರಿಸರ ವ್ಯವಸ್ಥೆಯಲ್ಲಿ ಘಟಕಗಳ ಪಾತ್ರವೇನು? ಉತ್ತರ: ಘಟಕಗಳು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಈ ಸೂಕ್ಷ್ಮ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರಾವಯವ ಪದಾರ್ಥಗಳನ್ನಾಗಿ ವಿಘಟಿಸುವುದರಿಂದ ಅವುಗಳನ್ನು ವಿಘಟಕಗಳು ಎನ್ನುತ್ತಾರೆ. ಘಟಕ ಪ್ರಶ್ನೋತ್ತರಗಳು. 1. ಕೆಲವು ವಸ್ತುಗಳು ಜೈವಿಕ ವಿಘಟನೆಯ ಮತ್ತು ಕೆಲವು ಜೈವಿಕ ವಿಘಟನೆಯವಲ್ಲ ಏಕೆ? ಏಕೆಂದರೆ ಕೆಲವು ವಸ್ತುಗಳು ವಿಘಟಕಗಳಿಂದ ಜೈವಿಕ ವಿಘಟನೆ ಆಗುತ್ತವೆ. ಉದಾಹರಣೆ: ಪೇಪರ್, ಹಣ್ಣಿನ ಸಿಪ್ಪೆ ಮುಂತಾದವು. ಆದರೆ ಪ್ಲಾಸ್ಟಿಕ್, ಚರ್ಮದಂತಹ ವಸ್ತುಗಳು ವಿಘಟನೆ ಆಗುವುದಿಲ್ಲ. ಇಂತಹ ವಸ್ತುಗಳನ್ನು ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ಎನ್ನುತ್ತೇವೆ. 2. ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಉಂಟುಮಾಡುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಸಸ್ಯದ ಎಲೆಗಳು ಕೊಳೆತು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತವೆ. ಜೈವಿಕ ವಿಘಟನೆಯ ವಸ್ತುಗಳಲ್ಲಿ ಕಾರ್ಬನ್ ಇರುತ್ತದೆ. ಇವುಗಳನ್ನು ದಹನ ಮಾಡಿದಾಗ CO ಮತ್ತು CO2 ಉಂಟಾಗಿ ವಾಯುಮಾಲಿನ್ಯವಾಗುತ್ತದೆ. 3. ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಇವು ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯಕ್ಕೆ ಕಾರಣವಾಗುತ್ತವೆ, ಏಕೆಂದರೆ ಇವು ವಿಘಟನೆಯಾಗುವುದಿಲ್ಲ. ಪ್ಲಾಸ್ಟಿಕ್, ಎಷ್ಟೋ ಪ್ರಾಣಿಗಳ ಜಠರ ಸೇರಿ ಅವು ಸಾಯುತ್ತವೆ. ಘಟಕ ಪ್ರಶ್ನೋತ್ತರಗಳು. 3. 1. ಓಜೋನ್ ಎಂದರೇನು ಮತ್ತು ಅದು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವವನ್ನು ಉಂಟುಮಾಡುತ್ತದೆ? ಉತ್ತರ: ಓಜೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣು O2ವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ. ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು O2 ಆಕ್ಸಿಜನ್ ಪರಮಾಣು Oಗಳಾಗಿ ವಿಭಜಿಸುತ್ತವೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಈ ಕೆಳಗೆ ತೋರಿಸಿದಂತೆ ಓಜೋನ್ ರೂಪುಗೊಳ್ಳುತ್ತದೆ. O2 O+O, O+O2, O3 ಓಜೋನ್. 3. ತ್ಯಾಜ್ಯ ವಿಲೇವಾರಿಯನ್ನು ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ? ಯಾವುದಾದರೂ 2 ವಿಧಾನ ತಿಳಿಸಿ. ಪ್ಲಾಸ್ಟಿಕ್ಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ತ್ಯಾಜ್ಯಗಳನ್ನು ಸಂಗ್ರಹಿಸಿ ಇದರಿಂದ ಅನಿಲವನ್ನು ಉತ್ಪಾದನೆ ಮಾಡುವುದರಿಂದ ಇದೊಂದು ಪರ್ಯಾಯ ಶಕ್ತಿ ಆಕರ ಆಗುತ್ತದೆ. ಅಭ್ಯಾಸ: ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ? ಎ. ಹುಲ್ಲು, ಹೂವುಗಳು ಮತ್ತು ಚರ್ಮ. ಬಿ. ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್. ಸಿ. ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಡಿ. ಕೇಕ್, ಮರ ಮತ್ತು ಹುಲ್ಲು. ಉತ್ತರ: ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ.
2. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು? ಎ. ಹುಲ್ಲು, ಗೋಧಿ ಮತ್ತು ಮಾವು. ಹುಲ್ಲು, ಮೇಕೆ ಮತ್ತು ಮಾನವ. ಸಿ. ಮೇಕೆ, ಹಸು ಮತ್ತು ಆನೆ. ಸಿ. ಹುಲ್ಲು, ಮೀನು ಮತ್ತು ಮೇಕೆ. ಬಿ. ಹುಲ್ಲು, ಮೇಕೆ ಮತ್ತು ಮಾನವ. 3. ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು? 1. ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನು ಇಡಲು ಬಟ್ಟೆಯ ಬ್ಯಾಗ್ಗಳನ್ನು ಒಯ್ಯುವುದು. ಬಿ. ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು. ಸಿ. ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು. ಡಿ. ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ. ಮೇಲಿನ ಎಲ್ಲವು. 4. ಒಂದು ವೇಳೆ ನಾವು ಒಂದು ಪೋಷಣ ಸ್ತರದಲ್ಲಿನ ಎಲ್ಲ ಜೀವಿಗಳನ್ನು ಕೊಂದರೇನಾಗುತ್ತದೆ? ಉತ್ತರ: ಪೋಷಣಾ ಸ್ತರದಲ್ಲಿ ಸ್ವ ಪೋಷಕಗಳಿಂದ 2ನೆಯ, 3ನೆಯ ಮತ್ತು 4ನೆಯ ಸ್ತರಗಳಿಗೆ ಹರಿಯುತ್ತದೆ. ಎಲ್ಲ ಜೀವಿಗಳನ್ನು ನಾವು ಕೊಂದರೆ ಪರಿಸರದಲ್ಲಿ ಸಮತೋಲನ ತಪ್ಪಿ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ. 5. ಒಂದು ಪೋಷಣಾ ಸ್ತರದ ಎಲ್ಲ ಜೀವಿಗಳನ್ನು ತೆಗೆದುಹಾಕುವುದರ ಪರಿಣಾಮವು ವಿವಿಧ ಪೋಷಣಾ ಸ್ತರಗಳಲ್ಲಿ ವಿಭಿನ್ನವಾಗಿರುತ್ತದೆಯೇ? ಯಾವುದೇ ಪೋಷಣಾ ಸ್ತರದ ಜೀವಿಗಳನ್ನು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದುಹಾಕಬಹುದೇ? ಒಂದು ಪೋಷಣಾ ಸ್ತರದ ಎಲ್ಲ ಜೀವಿಗಳನ್ನು ತೆಗೆದುಹಾಕುವುದರ ಪರಿಣಾಮವು ವಿವಿಧ ಪೋಷಣಾ ಸ್ತರಗಳಲ್ಲಿ ವಿಭಿನ್ನವಾಗಿರುತ್ತದೆ, ಏಕೆಂದರೆ ಉತ್ಪಾದಕರು ಇಲ್ಲದಿದ್ದರೆ ಯಾವ ಜೀವಿಗೂ ಆಹಾರ ಲಭ್ಯವಾಗುವುದಿಲ್ಲ. ನಂತರ ಶಕ್ತಿಯ ಕೊರತೆಯಾಗುತ್ತದೆ ಮತ್ತು ಪರಿಸರದ ಅಸಮತೋಲನವು ಉಂಟಾಗುತ್ತದೆ. 6. ಜೈವಿಕ ಸಂವರ್ಧನೆ ಎಂದರೇನು? ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟವು ಭಿನ್ನವಾಗಿರುತ್ತದೆಯೇ? ಉತ್ತರ: ರೈತರು ಉಪಯೋಗಿಸುವ ಕೀಟನಾಶಕಗಳು ಮತ್ತು ಇತರ ರಾಸಾಯನಿಕಗಳು ವಿಘಟನೆಗೆ ಒಳಗಾಗದ ಕಾರಣ ಇವುಗಳು ಪ್ರತಿ ಪೋಷಣಾ ಸ್ತರದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಈ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು. ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಇದು ಭಿನ್ನವಾಗಿರುತ್ತದೆ. ಉದಾಹರಣೆ: DDT ಬಳಕೆಯು ಪರಿಸರದಲ್ಲಿ ಬಹುಕಾಲ ಉಳಿಯುತ್ತದೆ. 7. ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವುವು? ಉತ್ತರ: ಜೈವಿಕ ವಿಘಟನೆಯಾದ ತ್ಯಾಜ್ಯಗಳು ಪರಿಸರವನ್ನು ಕಲುಷಿತಗೊಳಿಸುತ್ತವೆ. ಅವು ಯಾವುವು ಅಂದರೆ ಈ ತ್ಯಾಜ್ಯಗಳಿಂದ ಜೈವಿಕ ಸಂವರ್ಧನೆಯಾಗುತ್ತದೆ, ರೋಗಾಣುಗಳು ಸಂಗ್ರಹವಾಗುತ್ತವೆ. ಇಂತಹ ಆಹಾರ ಸೇವನೆಯಿಂದ ನಮಗೆ ಅನೇಕ ರೋಗಗಳು ಬರುತ್ತವೆ. 8. ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೆಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲವೇ? ಉತ್ತರ: ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೆಯವಾಗಿದ್ದರೆ ಪರಿಸರದ ಸಮತೋಲನ ತಪ್ಪುತ್ತದೆ, ಏಕೆಂದರೆ ಈ ತ್ಯಾಜ್ಯಗಳು ಹೆಚ್ಚಾಗಿ ವಿಘಟಕಗಳ ಸಂಖ್ಯೆ ಕಡಿಮೆಯಾಗುತ್ತಿತ್ತು. ಈ ತ್ಯಾಜ್ಯಗಳು ಎಲ್ಲೆಡೆ ಹರಡಿ ನೊಣಗಳು ಮತ್ತು ರೋಗಾಣುಗಳು ಹೆಚ್ಚಾಗಿ ಅನೇಕ ರೋಗಗಳು ಹಬ್ಬುತ್ತವೆ. 9. ಓಜೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ? ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ? ಉತ್ತರ: ಏಕೆಂದರೆ ಓಜೋನ್ ಪದರದಿಂದ ಚರ್ಮದ ಕ್ಯಾನ್ಸರ್, ಕ್ಯಾಟ್ರಾಕ್ಟ್ಸ್ ಮುಂತಾದ ರೋಗಗಳು ಬರುತ್ತವೆ. ಭೂಮಿಯ ಉಷ್ಣತೆಯು ಹೆಚ್ಚಾಗಿ ಅನೇಕ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತವೆ. ಈ ಕಾರಣದಿಂದ ಓಜೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗುತ್ತದೆ. ಈ ಹಾನಿಯನ್ನು ಸೀಮಿತಗೊಳಿಸಲು ನಾವು ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಫಾಸಿಲ್ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಪ್ರಪಂಚದಾದ್ಯಂತ CFC ಮುಕ್ತ ರೆಫ್ರಿಜಿರೇಟರ್ಗಳನ್ನು ಎಲ್ಲ ಕಂಪನಿಗಳು ತಯಾರಿಸಬೇಕು. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.